ಸರ್ ಅದೇ ನೀವು 5 ವರ್ಷ CM ನಮ್ಮ ತಂದೆ CM ಆಗಿ ಇರ್ತಾರಂತ ಹೇಳಿದ್ರಿ. ಅದನ್ನೇ ಹೇಳ್ತಾ ಇದೆ. ಅದಕ್ಕೆ ನಿಮ್ಗೆ ಒಂದು ವ್ಯಂಗ್ಯವಾಗಿ ಮಾತಾಡಿದ್ದಾರೆ, ಯಾಕಂದ್ರೆ ನಮ್ಮ ಹೈಕಮಾಂಡ್ ಅವರೇ ಅಂತ ಹೇಳಿ. ಯಾವಾಗಲೂ ಹೈಕಮಾಂಡೇ ಅವ್ರ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ನಾನು ಅದನ್ನೇ ಹೇಳಿದ್ದೆ, ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ, ಹಾಗಾಗಿ ಮುಂದುವರಿತಾರೆ. ಬಟ್ ಹೈಕಮಾಂಡ್ ಅವರು ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ. ಯಾಕಂದ್ರೆ ಈಗ ಇನ್ನೂವರೆಗೂ ಕೂಡ ಒಂದು CM ಬದಲಾವಣೆ ವಿಚಾರ ಇನ್ನೂ ಜೀವಂತ ಇಡೋ ಪ್ರಯತ್ನ ಆಗ್ತದೆ. ಯಾಕಂದ್ರೆ ಕೆಲವೊಂದು ಶಾಸಕರು DK ಶಿವಕುಮಾರ್ ಪರ ಮಾತಾಡಿ, ಇನ್ನು ಕೆಲವರು ಮುಖ್ಯಮಂತ್ರಿ ಎಲ್ಲ ಪಕ್ಷಗಳಲ್ಲೂ ಅದು ಇದ್ದೇ ಇರುತ್ತೆ. ಅದೇ ನಮ್ಮ ಪಕ್ಷ ಏನು ಹೊರತಲ್ಲ. ಅದಕ್ಕೆ ಎಲ್ಲ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳಿರ್ತಾರೆ. ನಿಜವಾಗ್ಲೂ ಮುಖ್ಯಮಂತ್ರಿಗಳಾಗುವಂಥ ಅರ್ಹತೆ ಅವರು ಬೇಕಾದಷ್ಟು ಜನ ಇರ್ತಾರೆ. ಸೊ ಕೇಳ್ತಿರ್ತಾರೆ. ಬಟ್ ಅದನ್ನು ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಬಟ್ ಹೈಕಮಾಂಡ್ ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಇಲ್ಲ, ನೀವು ಹೈಕಮಾಂಡ್ ಇನ್ನೂ ಯಾವುದೇ ಹೇಳಿಲ್ಲ, ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಹೈಕಮಾಂಡ್ ಏನೂ ಹೇಳಿಲ್ಲ, ಬದಲಾಗಬೇಕು ಅಂತ ಹೇಳಿದೆ ಹೈಕಮಾಂಡ್, ಇಲ್ಲ ತಾನೆ. ಸೊ ಹಾಗಾಗಿ ಬದಲಾಗಲ್ಲ ಅಂತಲೇ ಅರ್ಥ ಅದು. ಸರ್ ಅದೇ ನೀವು 5 ವರ್ಷ CM ನಮ್ಮ ತಂದೆ CM ಆಗಿ ಇರ್ತಾರಂತ ಹೇಳಿದ್ರಿ. ಅದನ್ನೇ ಹೇಳ್ತಾ ಇದೆ. ಅದಕ್ಕೆ ನಿಮ್ಗೆ ಒಂದು ವ್ಯಂಗ್ಯವಾಗಿ ಮಾತಾಡಿದ್ದಾರೆ, ಯಾಕಂದ್ರೆ ನಮ್ಮ ಹೈಕಮಾಂಡ್ ಅವರೇ ಅಂತ ಹೇಳಿ. ಯಾವಾಗಲೂ ಹೈಕಮಾಂಡೇ ಅವ್ರ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತಾರೆ. ನಾನು ಅದನ್ನೇ ಹೇಳಿದ್ದೆ, ಹೈಕಮಾಂಡ್ ಅವರು ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ, ಹಾಗಾಗಿ ಮುಂದುವರಿತಾರೆ. ಬಟ್ ಹೈಕಮಾಂಡ್ ಅವರು ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ. ಯಾಕಂದ್ರೆ ಈಗ ಇನ್ನೂವರೆಗೂ ಕೂಡ ಒಂದು CM ಬದಲಾವಣೆ ವಿಚಾರ ಇನ್ನೂ ಜೀವಂತ ಇಡೋ ಪ್ರಯತ್ನ ಆಗ್ತದೆ. ಯಾಕಂದ್ರೆ ಕೆಲವೊಂದು ಶಾಸಕರು DK ಶಿವಕುಮಾರ್ ಪರ ಮಾತಾಡಿ, ಇನ್ನು ಕೆಲವರು ಮುಖ್ಯಮಂತ್ರಿ ಎಲ್ಲ ಪಕ್ಷಗಳಲ್ಲೂ ಅದು ಇದ್ದೇ ಇರುತ್ತೆ. ಅದೇ ನಮ್ಮ ಪಕ್ಷ ಏನು ಹೊರತಲ್ಲ. ಅದಕ್ಕೆ ಎಲ್ಲ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿ ಆಕಾಂಕ್ಷಿಗಳಿರ್ತಾರೆ. ನಿಜವಾಗ್ಲೂ ಮುಖ್ಯಮಂತ್ರಿಗಳಾಗುವಂಥ ಅರ್ಹತೆ ಅವರು ಬೇಕಾದಷ್ಟು ಜನ ಇರ್ತಾರೆ. ಸೊ ಕೇಳ್ತಿರ್ತಾರೆ. ಬಟ್ ಅದನ್ನು ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಬಟ್ ಹೈಕಮಾಂಡ್ ಈಗ ಸದ್ಯಕ್ಕೆ ಏನೂ ಹೇಳಿಲ್ಲ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಇಲ್ಲ, ನೀವು ಹೈಕಮಾಂಡ್ ಇನ್ನೂ ಯಾವುದೇ ಹೇಳಿಲ್ಲ, ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಹೈಕಮಾಂಡ್ ಏನೂ ಹೇಳಿಲ್ಲ, ಬದಲಾಗಬೇಕು ಅಂತ ಹೇಳಿದೆ ಹೈಕಮಾಂಡ್, ಇಲ್ಲ ತಾನೆ. ಸೊ ಹಾಗಾಗಿ ಬದಲಾಗಲ್ಲ ಅಂತಲೇ ಅರ್ಥ ಅದು. ಸರಿ.